ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ವಿಕಿ ಯೂಟ್ಯೂಬ್ ಚಾನಲ್. ನೀವೇನಾದರೂ ಶಕ್ತಿ ಯೋಜನೆ ಫಲಾನುಭವಿನಾ? ಹಾಗಿದ್ರೆ ವಿಡಿಯೋ ನೋಡಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಶಕ್ತಿ ಸ್ಕೀಮ್ಗೆ ಒಂದು ಹೊಸ ರೂಲ್ಸ್ ಬಂದಿದೆ. ಅದನ್ನೇನಾದರೂ ನೀವು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಜರ್ನಿ ಮಾಡಬೇಕಾಗಿದ್ರೆ ನೀವೇ ಚಾರ್ಜ್ ಹಾಕ್ಕೊಂಡು ಹೋಗ್ಬೇಕಾಗತ್ತೆ, ಫ್ರೀ ಸಿಗಲ್ಲ ಅಂತ ತಿಳಿಸಿದ್ದಾರೆ. ಹಾಗಿದ್ರೆ ಯಾವುದೋ ರೂಲ್ಸು ಅಂತ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕು ಅಂತಂದರೆ ವೀಡಿಯೋನ ಫುಲ್ಲು ನೋಡಿ, ಮಧ್ಯ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವು ಬೆಲ್ಲೈಕನಲ್ಲಿ ಆಲನ್ನು ನೋಟಿಫಿಕೇಷನ್ ಕ್ಲಿಕ್ ಮಾಡಿದಾಗ ನಾನು ಹಾಕೋ ಈ ರೀತಿ ಎಲ್ಲ ಗೌರ್ಮೆಂಟ್ ಅಪ್ಡೇಟ್ಸ್ಗಳು ನಿಮಗೆ ಫ್ರೀಯಾಗಿ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಆಗ ನೀವು ಬಂದಿರೋ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಎಲ್ಲ ರೀತಿಯ ಗೌರ್ಮೆಂಟ್ ಅಪ್ಡೇಟ್ಸ್ ಸರ್ವಿಸಸ್ನ ಪಡ್ಕೋಬೋದಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರು ಇಂಪಾರ್ಟೆಂಟ್ ವಿಡಿಯೋಗೆ ಲೈಕ್ ಕೊಟ್ಟಿಲ್ವೋ ದಯವಿಟ್ಟು ಒಂದು ಲೈಕ್ ಕೊಡಿ. ಇನ್ಫಾರ್ಮೇಷನ್ನ ತಿಳ್ಕೊತಾ ಇದ್ದೀರಾ ಆದರೆ ಲೈಕ್ ಕೊಡ್ತಾ ಇಲ್ಲ. ನೀವು ಇದೇ ರೀತಿ ಲೈಕ್ ಕೊಡೋದ್ರಿಂದ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಗೌರ್ಮೆಂಟ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ಬೋದಾಗಿರುತ್ತೆ. ಹಾಗಾಗಿ ಮರಿದೇನೆ ಲೈಕು ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಯಾರು ಲೈಕು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಯಾವುದು ಆ ರೂಲ್ಸು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲು ರೂಲ್ಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಹೊಸ ಅಪ್ಡೇಟ್ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ನಂತರ ನಿಮಗೆ ರೂಲ್ಸ್ನ ತಿಳಿಸ್ಕೊಡ್ತೀನಿ. ಆ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಇಷ್ಟು ದಿನ ನಾರ್ಮಲ್ ವೈಟ್ ಟಿಕೆಟನ್ನು ಕೊಡ್ತಿದ್ರು. ಅದರಲ್ಲಿ ನಿಮ್ಮ ದರ 00 ಅಂತ ತೋರಿಸ್ತಿತ್ತು. ಆದರೆ ಕಂಡಕ್ಟರ್ಗೆ ಕೆಲವು ಪ್ರಾಬ್ಲಮ್ಗಳೇನಾದರೂ ಆದರೆ ಇನ್ಮೇಲಿಂದ ನಿಮಗೆ ಪಿಂಕ್ ಟಿಕೆಟ್ಗಳು ಸಹ ಸಿಗುತ್ತೆ. ಇದು ಒಂದು ಹೊಸ ಅಪ್ಡೇಟ್ ಆಗಿರುತ್ತೆ. ಯಾರ್ಯಾರು ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡ್ತೀರೋ ಅವರಿಗೆ ಶಕ್ತಿ ಯೋಜನೆ ಮೂಲಕ. ಮತ್ತು ನಿಮಗೆ ಒಂದು ಹೊಸ ರೂಲ್ಸ್ ಬಂದಿದೆ. ಆ ರೂಲ್ಸನ್ನು ನೀವೇನಾದರೂ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ ಜರ್ನಿಯ ಟಿಕೆಟನ್ನು ನೀವೇ ಭರಿಸ್ಬೇಕಾಗತ್ತೆ ಅಂತ ತಿಳಿಸಿದ್ದಾರೆ. ಅದು ಯಾವುದೋ ರೂಲ್ಸು ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಈ ಶಕ್ತಿ ಯೋಜನೆ ಮಾಡಿರೋದು ಮಹಿಳೆಯರು ಕರ್ನಾಟಕ ರಾಜ್ಯದಲ್ಲಿ ಇರುವಂಥವರು ಉಚಿತವಾಗಿ ಪ್ರಯಾಣ ಮಾಡಲಿ ಅಂತ ಉದ್ದೇಶದಿಂದ ಈ ಶಕ್ತಿ ಯೋಜನೆಯನ್ನು ಪ್ರಾರಂಭಿಸಿರೋದು. ಆದರೆ ಕೆಲವರು ಬಸ್ಸೇನೋ ಉಚಿತ ಇದೆ, ಅದ್ರ ಜೊತೆ ನಾವು ಲಗೇಜನ್ನು ಸಹ ತಗೋಗೋಣ, ಅದು ಫ್ರೀ ಇರುತ್ತೆ ಅಂತ ಹೇಳ್ಕೊಂಡು ಯಾರಾದರೂ ಇನ್ಮೇಲಿಂದ 30 kgಗಿಂತ ಜಾಸ್ತಿ ಲಗೇಜನ್ನು ನೀವೇನಾದ್ರು ತಗೋದ್ರಿ ಅಂತ ಹೇಳಿದ್ರೆ ಲಗೇಜ್ಗೂ ಸಹ ನೀವು ಅಮೌಂಟನ್ನು ಕಟ್ಟಬೇಕಾಗತ್ತೆ. ಹಾಗಾಗಿ ಅಮೌಂಟನ್ನು ಕಟ್ಟಿ ನೀವು ಲಗೇಜ್ಗೆ ಟಿಕೆಟನ್ನು ಪಾವತಿ ಮಾಡಬೇಕಾಗತ್ತೆ. ಇದು ಬಂದಿರುವಂಥ ಹೊಸ ರೂಲ್ಸ್ ಆಗಿರುತ್ತೆ. ಹಾಗಾಗಿ ಇದನ್ನು ಪ್ರತಿಯೊಬ್ಬರು ಸಹ ಪಾಲಿಸಬೇಕಾಗತ್ತೆ. ಮತ್ತು ನೀವೇನಾದರೂ ಪಿಂಕ್ ಕಾರ್ಡ್ ಯಾವಾಗ ಬರುತ್ತೆ ಅಂತ ಏನಾದರೂ ಕೇಳೋದಾದರೆ ಅದು ಜುಲೈ ಆದಮೇಲೆ ಯೋಚನೆ ಮಾಡ್ತೀವಿ, ಅದಾದಮೇಲೆ ನಿಮಗೆ ತಿಳಿಸ್ತೀವಿ ಅಂತ ರಾಜ್ಯ ಸರ್ಕಾರದಿಂದ ತಿಳಿಸಿದ್ದಾರೆ. ಹಾಗಾಗಿ ಈ ಅಪ್ಡೇಟ್ಗಳು ಫಾಸ್ಟಾಗಿ ನಿಮಗೆ ಗೊತ್ತಾಗಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆಗ ನಾನು ನಿಮಗೆ ಬೇಗ ತಿಳಿಸ್ತೀನಿ ಯಾವಾಗ ಬರುತ್ತೆ ಏನು ಅಂತ. ಹಾಗಾಗಿ ನಾನು ವಿಡಿಯೋದಲ್ಲಿ ಹೇಳಿರುವಂಥ ರೂಲ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ತಿಳ್ಕೊಬೇಕಲ್ವಾ, ಹಾಗಾದರೆ ಕೆಳಗಡೆ ಶೇರ್ ಅನ್ನೋ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ. ಅವರು ಸಹ ಇನ್ಫಾರ್ಮೇಷನ್ನ ತಿಳ್ಕೊತಾರೆ. ಹಾಗೆ ನಾನು ಕೊಡೋ ಇನ್ಫಾರ್ಮೇಷನ್ಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನನ್ನ ಚಾನಲ್ನ ಮೆಂಬರ್ಶಿಪ್ ಆಗಿ ನೀವು ಮೆಂಬರ್ ಆಗ್ಬೋದು. ಅದು ಸಹ ನಿಮಗೆ 29 ರೂಪಾಯಿಗೆ ಎಲ್ಲ ರೀತಿ ಗೌರ್ಮೆಂಟ್ ಅಪ್ಡೇಟ್ಸ್ಗಳು ನಿಮಗೆ ಫಾಸ್ಟಾಗಿ ಸಿಗುತ್ತೆ. ಹಾಗಾಗಿ ಜಾಯಿನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಏನೇ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಬಾಯ್ ಬಾಯ್.